ಇಡೀ ಪ್ರಪಂಚದಲ್ಲೇ ಒಂಥರ ಖತರ್ನಾಕ್ ಕ್ರಿಮಿನಲ್ ಕುತಂತ್ರ ಇದೆಲ್ಲ ಮೈಂಡ್ ಸೆಟ್ ಇರುವಂಥ ಒಂದು ಕಂಟ್ರಿ ಅಂದರೆ ಐ ಥಿಂಕ್ ಅಮೇರಿಕದ ಲೀಡರ್ಸ್ಗಳಿಗಿದೆ. ಯಾಕೆ ಅಂತಂದರೆ ಮೊನ್ನೆ ನಡೆದಂಥ ವೆನೆಜುಲಾ ಅಟ್ಯಾಕ್ ಇದೆಯಲ್ಲ, ಅದಕ್ಕೆ US ಗವರ್ನಮೆಂಟ್ ಕೊಟ್ಟಂಥ ಕಾರಣನೇ ಬೇರೆ, ಅದರ ಅಟ್ಯಾಕ್ ಮಾಡಿಕೊಂಡು ಪ್ರೆಸಿಡೆಂಟ್ನ ಎತ್ತಾಕೊಂಬಂದಿರೋ ಕಾರಣನೇ ಬೇರೆ. ಆ್ಯಂಡ್ ಈ ಕಡೆ ಚೈನಾ ಒಂದು ಕಡೆ ಬ್ಯುಸಿಯಾಗಿದೆ, ರಷ್ಯಾ ಒಂದು ಕಡೆ ಬ್ಯುಸಿಯಾಗಿದೆ, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಎಕ್ಸಿಕ್ಯೂಷನ್. ಏನಿದು ಇದಕ್ಕೂ ಮತ್ತೆ ಏನಾದರೂ ಚೈನಾ ಆ್ಯಂಡ್ ರಷ್ಯಾಗೆ ಏನಾದರೂ ಲಿಂಕ್ ಇದೆಯಾ? ಯಾಕೆ ವೆನೆಜುಲಾ ಪ್ರೆಸಿಡೆಂಟು ಮತ್ತು ಅವ್ರ ವೈಫ್ನ ರಾತ್ರಿ ಕಿಡ್ನಾಪ್ ಮಾಡ್ಕೊಂಡು ಬಂದರು? ಆ್ಯಂಡ್ ಈಗ ಏನು ಕಾರಣಗಳನ್ನ ಹೇಳ್ತಿದ್ದಾರೆ? ಇದು ಟ್ರಂಪ್ ಮಾಡಿದಂಥ ಈ ಒಂದು ಆಪರೇಷನ್, ಟ್ರಂಪ್ ಕಡೆಯಿಂದ ನಡೆಸಿದಂಥ ಈ ಆಪರೇಷನ್ ಯಾಕೆ ಇಷ್ಟು ಲೆವೆಲ್ಗೆ ವೈರಲ್ ಆಗಿದೆ ಪ್ರಪಂಚದಾದ್ಯಂತ? ಬೇರೆ ದೇಶಗಳ ಪ್ರೆಸಿಡೆಂಟ್ಗಳು ಮತ್ತು ಪ್ರೈಮ್ ಮಿನಿಸ್ಟರ್ಗಳು ಏನನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬನ್ನಿ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇನ್ ಟು ವೆನೆಜುಲಾ ಕೇಸ್. ಜನವರಿ 3ನೇ ತಾರೀಕು ರಾತ್ರಿ 2 ಗಂಟೆ, ಶನಿವಾರ ಅವರಿಗೆ ರಾತ್ರಿ 2 ಗಂಟೆ. ಆ ಟೈಮಲ್ಲಿ ರಾತ್ರಿ ನುಗ್ಗಿದಂಥ US ಏರ್ ಫೋರ್ಸ್ ಆ್ಯಂಡ್ ಆಲ್ಸೋ ಮಿಲಿಟ್ರಿ ಎರಡೂ ಸೇರಿಕೊಂಡು, ಮತ್ತು FBI ಸೇರಿಕೊಂಡು, ಮತ್ತು CIA ಸೇರಿಕೊಂಡು, ಈ ಎಲ್ಲ ಏಜೆನ್ಸಿಗಳು ಸೇರಿಕೊಂಡು ವೆನೆಜುಲಾದ ಪ್ರೆಸಿಡೆಂಟ್ ಎಲ್ಲಿದ್ದಾರೆ ಅಂತ ಗುರ್ತಿಟ್ಕೊಂಡು ಅವ್ರನ್ನ ಮತ್ತು ಅವರ ವೈಫ್ನ ರಾತ್ರಿ ಅವರಿದ್ದಂಥ ಒಂದು ರೆಸಿಡೆನ್ಸಿಗೆ ಅಟ್ಯಾಕ್ ಮಾಡಿ ಎಲ್ಲರನ್ನ ಎತ್ತಾಕೊಂಡು ಅಮೆರಿಕಕ್ಕೆ ಬರ್ತಾರೆ. ಅವತ್ತು ಸುಮಾರು ವಿಡಿಯೋಗಳು ವೈರಲ್ ಆಗುತ್ತೆ. ಇದೇನಿದು ವೆನೆಜುಲಾ ಮೇಲೆ ಇಷ್ಟೊಂದು ಅಂದರೆ ಅಟ್ಯಾಕ್ ನಡೀತಾ ಇದೆ US ಕಡೆಯಿಂದ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡ್ವಿ ಏನೋ ಒಂದು ವಾರ್ ನಡೀತಾ ಇರ್ಬೋದು, ಏನೋ ಸಮಥಿಂಗ್ ಹ್ಯಾಪನಿಂಗ್ ಅಂತ ಅನ್ಕೊಂಡು. ಬಟ್ ಆಮೇಲೆ ಅರ್ಥ ಆಯ್ತು ಅಫಿಷಿಯಲ್ ಆಗಿ ಡೊನಾಲ್ಡ್ ಟ್ರಂಪೇ ರಿಲೀಸ್ ಮಾಡಿದ್ದಾರೆ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಒಂದು ಕಂಟ್ರಿಯ ಪ್ರೆಸಿಡೆಂಟ್ ನ ಈ ತರ ಅರೆಸ್ಟ್ ಮಾಡ್ಕೊಂಡು ಎತ್ಕೊಂಡ್ ಬರ್ತಿದ್ದಾರೆ, ಅದು 2026 ಕಾಲಿಟ್ ಮೇಲೆ. ಅಂದ್ರೆ ಯಾವ ಒಂದು ಕಂಟ್ರಿಗೂ ಕೂಡ ನಂಬಕ್ ಆಗ್ತಿಲ್ಲ. 2025 ಮುಗೀತು, 2026 3ನೇ ತಾರೀಕಿನ ಯಾಕೆ ಕಾಯ್ತಿದ್ರು ಟ್ರಂಪ್ ಅಂತಂದ್ರೆ, ಒಂದು ಕಡೆ ರಷ್ಯಾ ಯುಕ್ರೇನ್ ಜೊತೆಗೆ ಫೈಟ್ ಅಲ್ಲಿ ಬ್ಯುಸಿ ಆಗಿದೆ, ಇನ್ನೊಂದು ಕಡೆ ಚೈನಾ ಟಿಬೆಟ್ ನ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿದೆ, ಈಗ ತೈವಾನ್ ಜೊತೆಗೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದೆ. ಯಾವಾಗ ಈ ಎರಡು ಕಾಂಪಿಟೇಟಿವ್ ಕಂಟ್ರಿಗಳು ಇಲ್ಲಿ ಬ್ಯುಸಿ ಆಗಿದ್ದವು, ಅದೇ ಟೈಮ್ ನ ಪ್ಲಾನ್ ಮಾಡಿಕೊಂಡು ವೆನೆಜುಲಾ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಆನ್ ವಾಟ್ ಬೇಸಿಸ್? ಅವ್ರು ಕೊಟ್ಟಿರುವಂತ ರೀಸನ್ ಗಳೇನು ಅಂದ್ರೆ, ವೆನೆಜುಲಾ ಇಂದ ಇಲ್ಲಿ ಅಮೆರಿಕಾಗೆ ಸುಮಾರು ತೊಂದರೆಗಳಾಗ್ತಿತ್ತು. ಅದರಲ್ಲಿ ಮೇನ್ ತೊಂದರೆ ಅಂದ್ರೆ ಡ್ರಗ್, ಇನ್ನೊಂದಂದ್ರೆ ಟೆರರಿಸಮ್, ಮೂರನೇದೇನಂದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಿದ್ರಲ್ಲ ಪ್ರವಾಸಿಗಳು, ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಜಾಸ್ತಿ ಆಗ್ತಿದ್ರು. ಈ ಒಂದು 3 ಇಶ್ಯೂಸ್ಗಳನ್ನ ಅಡ್ರೆಸ್ ಮಾಡೋದಕ್ಕೆ ವೆನೆಜುಲಾ ಪ್ರೆಸಿಡೆಂಟ್ಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ವಿ, ಮತ್ತೆ ಪದೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಆದ್ರೂ ಅವರು ಈ ಥರ ಕೃತ್ಯಗಳನ್ನ ಮಾಡ್ತಿದ್ರು. ಇದು US ಗವರ್ನಮೆಂಟ್ಗೆ ತಡೆಯೋಕ್ಕಾಗಿಲ್ಲ, ನಾವು ಅದಕ್ಕೆ ಅಟ್ಯಾಕ್ ಮಾಡಿದ್ವಿ, ಅವ್ರನ್ನ ಎತ್ಕೊಂಡ್ಬಂದ್ರಿ. ಇವಾಗ ಏನಿದೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಅದನ್ನ ಫೇಸ್ ಮಾಡಬೇಕು ಅವರು ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವ್ರನ್ನೇನು ಎತ್ಕೊಂಡ್ಬಂದ್ಬಿಟ್ರೆ, ಪ್ರೆಸಿಡೆಂಟ್ನ ಎತ್ಕೊಂಡ್ಬರೋದಕ್ಕೂ ಮುಂಚೆ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೂ ಮುಂಚೆ CIA ಆಗಸ್ಟಲ್ಲೇ ಅಲ್ಲಿ ಇಂಪ್ಲಿಮೆಂಟ್ ಮಾಡಿಸಿ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಂಡ್ ಟು ಎಂಡ್ ರೂಟ್ನ ಗೊತ್ತಲ್ಲ CIA ಏಜೆನ್ಸಿ. ಸೊ ಆ ಏಜೆನ್ಸಿ ಬಂದು ಅವ್ರನ್ನ ಆಬ್ವಿಯಸ್ಲಿ ಟ್ರ್ಯಾಕ್ ಮಾಡ್ತಿತ್ತು, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು. ವೆನೆಜುಲಾ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಎತ್ತಾಕೊಂಬರೋದು ಅಷ್ಟು ಸುಲಭ ಇರಲಿಲ್ಲ. ವೆನೆಜುಲಾದಲ್ಲೂ ಅವ್ರದೇ ಆದಂಥ ಒಂದು ಮಿಲಿಟರಿ ಸಿಸ್ಟಮ್ ಇದೆಯಲ್ಲ, ಅದನ್ನು ಕೂಡ ಸ್ಟ್ರಾಂಗ್ ಆಗಿದೆ. ಅವ್ರಿಗೆ ರಷ್ಯನ್ ಮಿಲಿಟರಿ ಸಿಸ್ಟಮ್ ಕಡೆಯಿಂದ ಸಪೋರ್ಟ್ ಇದೆ. ಅಂದ್ರೆ ರಷ್ಯಾದಿಂದ ಇವರು ಏನೇನು ಬೇಕಾಗಿದೆ ಎಲ್ಲ ಎಕ್ವಿಪ್ಮೆಂಟ್ ಗಳನ್ನ ತರಿಸ್ಕೊಂತಾರೆ. ಬಟ್ ಆದ್ರೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದು US ಗವರ್ನಮೆಂಟ್ ನೆಕ್ಸ್ಟ್ ಲೆವೆಲ್ಗೆ. ಅಂಡ್ ಈಗೇನೋ ಅವ್ರನ್ನ ತಗೊಂಬಂದ್ರ, ರಾತ್ರಿ ಎತ್ಕೊಂಡು ಕೈಗೆ ಕೋಳ ಎಲ್ಲ ಹಾಕೊಂಡು ಅವ್ರನ್ನ ಮತ್ತೆ ಅವ್ರ ವೈಫ್ನ ಇಲ್ಲಿ ಅಮೆರಿಕ ಕರ್ಕೊಂಡು ಬಂದ ಮೇಲೆ ಡೊನಾಲ್ಡ್ ಟ್ರಂಪ್ ಕೊಡ್ತಿರುವಂತ ಸ್ಟೇಟ್ಮೆಂಟ್ಗಳನ್ನ ಕೇಳಿ ಬೇರೆ ರಾಷ್ಟ್ರದ ಪ್ರೆಸಿಡೆಂಟ್ಗಳು, ಪ್ರೈಮ್ ಮಿನಿಸ್ಟರ್ಗಳೆಲ್ಲ ಗಾಬರಿ ಆಗ್ತಾ ಇದ್ದಾರೆ. ವೇರ್ ಈಸ್ ಇಂಟರ್ನ್ಯಾಷನಲ್ ಲಾ, ಎಲ್ಲಿಗೋಯ್ತು ಇದೆಲ್ಲ, ಈಗೆಲ್ಲ ಇದು ಲೀಗಲ್ ಅಂತ ಹೇಳ್ಬಿಟ್ಟು. ಈಗ ಚೈನಾ ಕಂಡಮ್ ಮಾಡ್ತಿದೆ, ರಷ್ಯಾ ಕಂಡಮ್ ಮಾಡ್ತಿದೆ. ಅದೇ ರೀತಿ ಯಾವ ಕಂಟ್ರಿಗಳು US ಸಪೋರ್ಟಿವ್ ಆಗಿದ್ದಾರೆ ಅವ್ರುಗಳೆಲ್ಲ ಇಟ್ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆಕ್ಚುಲ್ ರೀಸನ್ಸ್ಗಳೇನು ಅಂತ ನೀವು ಕೇಳೋದಾದ್ರೆ, ನಂಬರ್ 1, ಇಡೀ ಪ್ರಪಂಚದಲ್ಲೇ ಅತ್ಯಂತ ಕ್ರೂಡ್ ಆಯಿಲ್ ಇರುವಂತ ಬೇಸ್ ರಿಸರ್ವರ್ ಇರುವಂತ ಪ್ಲೇಸ್ ಅಂದ್ರೆ ಅದು ವೆನೆಜುಲಾ. ಅಲ್ಲಿ ಆಲ್ಮೋಸ್ಟ್ 300 ಬಿಲಿಯನ್ ಬ್ಯಾರೆಲ್ಸ್ ರಿಸರ್ವ್ಸ್ ಇದೆಯಂತೆ. ಸೊ ಕ್ರೂಡ್ ಆಯಿಲ್ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ರಿಸರ್ವ್ ಇರೋದು ಅಲ್ಲಿ ಅಂತ ಗೊತ್ತಾದ್ಮೇಲೆ ಆಬ್ವಿಯಸ್ಲಿ US ಏನ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಈಗ ಪ್ರೆಸಿಡೆಂಟ್ನ ಯಾವಾಗ ವೀಕ್ ಡೌನ್ ಮಾಡುತ್ತೋ, ಈಗ ವೈಸ್ ಪ್ರೆಸಿಡೆಂಟ್ ಆ ಕಂಟ್ರಿನ ಲೀಡ್ ಮಾಡಬೇಕು ಅಂತ ಬರುತ್ತೆ. ಬಟ್ ವೈಸ್ ಪ್ರೆಸಿಡೆಂಟ್ ಕೂಡ ಇವ್ರ ಕಂಟ್ರೋಲಲ್ಲೇ ತಗೊಂಡ್ಬಿಟ್ಟು ಇವಾಗ ಮಿಲಿಟರಿ ಸಿಸ್ಟಮ್ ರನ್ ಮಾಡುತ್ತೆ, ನಾವೇ ರನ್ ಮಾಡ್ತೀವಿ ಅಂತ ಲೇಟೆಸ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಸೊ ಓವರ್ ಆಲ್ ವೆನೆಜುಲಾನ ಯಾವಾಗ ಕಂಟ್ರೋಲ್ ತಗೊಂಡ್ರೋ ಅವಾಗ ಇಂಟರ್ನ್ಯಾಷನಲಿ ಜಿಯೋ ಪೊಲಿಟಿಕಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ರೀತಿ ಅಂತಂದರೆ, ಅಲ್ಲಿ ವೆನೆಜುಲಾಗೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಇನ್ನೊಂದಷ್ಟು ವಿಷಯಗಳಿಗೆ ಚೈನಾ ಫಂಡಿಂಗ್ ಕೊಡ್ತಿತ್ತಂತೆ. ಆ್ಯಂಡ್ ಆಲ್ಸೋ ಮಿಲಿಟರಿ ಸಿಸ್ಟಮ್ಗೆ ರಷ್ಯಾ ಸಪೋರ್ಟ್ ಮಾಡ್ತಿತ್ತಂತೆ. ಸೊ ಆಬ್ವಿಯಸ್ಲಿ ಈಗ ಅಮೇರಿಕಾದ ಆಪೋನೆಂಟ್ ಯಾರು ಅಂದರೆ ಈ 2 ಕಂಟ್ರಿಗಳೇ. ಸ್ಟ್ರಾಂಗ್ ಅಂದರೆ ಅವರೇ, ಬಿಗ್ಗೆಸ್ಟ್ ಫೈಟ್ ಮಾಡೋಕ್ಕೆ ಚಾನ್ಸ್ ಇರೋದು ಅವರೇ. ಅದೇ ಕಾರಣಕ್ಕೆ ಅವ್ರು ಎಲ್ಲೆಲ್ಲಿ ಬರ್ತಾರೋ, ಎಲ್ಲೆಲ್ಲಿ ಹತ್ರ ಬರ್ತಾರೋ, ಎಲ್ಲೆಲ್ಲಿ ಸಪೋರ್ಟಿವ್ ಆಗಿ ನಿಲ್ಕೊತಾರೋ ಅಲ್ಲೆಲ್ಲ ಇವರು US
ಕ್ರಿಮಿನಲ್ ಮೈಂಡ್ ಸೆಟ್ನ ಓಡಿಸ್ತಾರೆ. ಅದಕ್ಕೆ ಎಕ್ಸಾಂಪಲ್ 1, 2, 3 ಪಾಕಿಸ್ತಾನ ತಗೊಳ್ಳಿ. ಇಮ್ರಾನ್ ಖಾನ್ ಆ್ಯಂಟಿ US ಆಗಿದ್ದ. ಆ ವ್ಯಕ್ತಿ ಮೇಲೆ ಏನೇನೋ ಅಲಿಗೇಷನ್ ಮಾಡಿದ್ರು, ಓಟು ಅದು ಇದು ಅಂತೆಲ್ಲ ಮಾಡಿಕೊಂಡು ಕೊನೆಗೆ ಈಗ ಜೈಲಲ್ಲಿದ್ದಾರೆ. ಆ ವ್ಯಕ್ತಿಗೆ ಏನೇನೋ ನಡೀತಾ ಐತೆ. ಅದಾದಮೇಲೆ ಶ್ರೀಲಂಕಾದಲ್ಲಿ ನೋಡಿ, ಶ್ರೀಲಂಕಾದಲ್ಲೂ ಅಷ್ಟೇ ಅವ್ರು US ಸಪೋರ್ಟ್ ಮಾಡಲಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಅಕಸ್ಮಾತ್ ಚೈನಾಗೆ ಅವ್ರು ಏನಾದರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೂ ಕೂಡ ಅಮೇರಿಕಾ ಅಲ್ಲಿ ಏನಾದರೂ ಒಂದು ಗಲಭೆನ ಮಾಡಿಸುತ್ತೆ. ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಅಷ್ಟೇ ಆ್ಯಂಟಿ US ಆಗಿದ್ರು ಮತ್ತು ಮಿಲಿಟರಿ ಬೇಸ್ ಅಲ್ಲಿ ಬರೋದಕ್ಕೆ ಅವ್ರು ಅಲೋ ಮಾಡಲಿಲ್ಲ. ಅದಕ್ಕೆ ಅಲ್ಲಿ ವೀಸಾ ಇದನ್ನೆಲ್ಲ ಲಿಮಿಟೇಷನ್ ಮಾಡಿದ್ರು, US ವೀಸಾನ. ಸ್ಟೂಡೆಂಟ್ಗಳೆಲ್ಲ ದಂಗೆ ಎದ್ರು. ಅದಾದಮೇಲೆ ಹಸೀನಾ ಕತೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಸೊ ಓವರ್ ಆಲ್ ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ಜಿಯೋ ಪೊಲಿಟಿಕಲಿ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಇದನ್ನೆಲ್ಲ ನೋಡ್ತಾ ಹೋದರೆ ಡೊನಾಲ್ಡ್ ಟ್ರಂಪ್ ಇದೆಲ್ಲ ಒಂಥರ ವಿಚಿತ್ರ ಮನುಷ್ಯ. ಒಟ್ಟಿನಲ್ಲಿ ಯಾವಾಗ ನೋಡಿದ್ರು ನ್ಯೂಸಲ್ಲಿ ಇರಬೇಕು. ಏನಾದರೂ ಒಂದು ಹುಚ್ಚುಚ್ಚಂಗೆ ಮಾತಾಡೋದು, ಏನಾದರೂ ಒಂದು ಹುಚ್ಚುಚ್ಚಂಗೆ ಸ್ಟೇಟ್ಮೆಂಟ್ ಕೊಡೋದು. ಸಮ್ಟೈಮ್ ಅನ್ಸುತ್ತೆ ಏನು ಪ್ರೆಸಿಡೆಂಟಾ ಯಪ್ಪ ಏನು ಗುರು ಅಂತ ಹೇಳ್ಬಿಟ್ಟು. ಬಟ್ ಈಸ್ ವೆರಿ ವೆರಿ ಇಂಟೆಲಿಜೆಂಟ್. ಯಾರಿಗೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು, ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಮಾಡುವಂಥ ವ್ಯಕ್ತಿ. ಈಗ ಎಲ್ರಿಗೂ ಎಸ್ಪೆಷಲಿ ಇಂಡಿಯನ್ ಆಡಿಯನ್ಸಿಗೆ ಕನ್ಫ್ಯೂಷನ್ ಇರೋದೇನೆಂದರೆ, ಈಗ ವೆನೆಜುಲಾ ಮೇಲೆ US ಅಟ್ಯಾಕ್ ಮಾಡಿದ್ಮೇಲೆ, ಈಗ ಅಲ್ಲಿ ಕ್ರೂಡ್ ಆಯಿಲ್ನ ಅವ್ರು ಅಕ್ವೈರ್ ಮಾಡ್ಕೊಂಡ್ಮೇಲೆ ಇಂಡಿಯನ್ ಮಾರ್ಕೆಟ್ಗೆ ಯಾವ ರೀತಿ ಎಫೆಕ್ಟ್ ಆಗಬಹುದು ಅಂತ ಹೇಳ್ಬಿಟ್ಟು. ಬಟ್ ನಾನು ರಿಸರ್ಚ್ ಮಾಡಿದ ಪ್ರಕಾರ ಇಂಡಿಯನ್ ಮಾರ್ಕೆಟ್ಗೆ ಯಾವುದೇ ರೀತಿ ಮೇಜರ್ ಅಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಇಂಡಿಯನ್ ಮಾರ್ಕೆಟು 2010 ಆ ಟೈಮಲ್ಲಿ ಕ್ರೂಡ್ ಆಯಿಲ್ನ ವೆನೆಜುಲಾಯಿಂದನೇ ಪರ್ಚೇಸ್ ಮಾಡ್ತಿದ್ರಂತೆ. ಬಟ್ ಯಾವಾಗ ಈ ಡೊನಾಲ್ಡ್ ಟ್ರಂಪ್ ಎಲ್ಲ ಬಂದ ಮೇಲೆ, ಈಗ ಟ್ಯಾರಿಫ್ಗಳೆಲ್ಲ ಜಾಸ್ತಿ ಆದಮೇಲೆ ಈಗ ಕ್ರೂಡ್ ಆಯಿಲ್ಸ್ ಎಲ್ಲ ಬಂದು ಎಲ್ಲಿಂದ ರಷ್ಯಾಯಿಂದ ಮತ್ತು ಅರಬ್ ಕಂಟ್ರೀಸಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈಗ US ಏನಂತ ಆಗುತ್ತೆ, ಒಂದು ಪವರ್ ಸಿಗುತ್ತೆ, ಒಂದು ಜಿಯೋ ಪಾಲಿಟಿಕಲಿ ಎಕ್ಸ್ಟೆಂಡ್ ಆಗುತ್ತೆ. ಈಗ ಬರೀ US ಅಷ್ಟೇ ಇದ್ದಿದ್ದಂಥ ರೀಜನ್ನು ಅವ್ರು ಎಕ್ಸ್ಟೆಂಡ್ ಮಾಡ್ಬೋದು ವೆನೆಜುಲಾನಿಗೂ ಕೂಡ. ಆ್ಯಂಡ್ ಆ್ಯಸ್ ವೆಲ್ ಆಸ್ ಈಗ ಅವರು ರಿಸರ್ವೈರ್ ಏನು ಕ್ರೂಡ್ ಆಯಿಲ್ ರಿಸರ್ವೈರ್ನ ಅವರೇ ಕಂಟ್ರೋಲ್ ಮಾಡಿದ್ರೆ ಆಬ್ವಿಯಸ್ಲಿ ಬೇರೆ ದೇಶಗಳಿಗೆ ಅವ್ರು ಆಫರ್ ಕೊಡ್ಬೋದು, ಒಂದಷ್ಟು ಅಲ್ಲಿಗೆ ಕಂಟ್ರೋಲ್ ತೊಗೋಬೋದು ಬೇರೆ ದೇಶಗಳನ್ನ. ಸೊ ಇದೆಲ್ಲ ನಡೆಯುತ್ತೆ. ಓವರಾಲ್ ಇದನ್ನು ನೋಡೋದಾದರೆ ಅಮೇರಿಕಾ ಇಟ್ಸ್ ಅ ವೆರಿ ಕ್ರಿಮಿನಲ್ ಮೈಂಡ್ಸೆಟ್ ಇರುವಂಥದ್ದು. ಅದಕ್ಕೆ ಒಬ್ಬರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಅಮೇರಿಕಾದಲ್ಲಿರುವಂಥ ರಾಜಕಾರಣಿಗಳು ಲಾಯರ್ ಮೈಂಡ್ಸೆಟ್ಟು, ಚೈನಾದಲ್ಲಿರುವಂಥ ರಾಜಕಾರಣಿಗಳು ಟೆಕ್ ಮೈಂಡ್ಸೆಟ್ಟು, ನಮ್ಮ ಇಂಡಿಯಾದಲ್ಲಿರೋ ರಾಜಕಾರಣಿಗಳು ಯಾವ ಮೈಂಡ್ಸೆಟ್ಟು ಅಂತ ನೀವೇ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಆ ವೆನೆಜುಲಾ ಪ್ರೆಸಿಡೆಂಟ್ ಮೇಲೆ ಬೌಂಟಿ ಅಂದ್ರೇನು, ಈ ವ್ಯಕ್ತಿನ ನಮಗೆ ಎಲ್ಲಿದ್ದಾನೆ ಏನು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಅವರಿಗೆ ಏನಂತ ಗೌರ್ಮೆಂಟ್ ಕಡೆಯಿಂದ ಲೀಗಲಾಗಿ ದುಡ್ಡನ್ನ ಕೊಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಬೌಂಟಿನ ಆರ್ಡರ್ ಮಾಡಿದ್ರಂತೆ. ಯಾವಾಗ 2020 ಡೊನಾಲ್ಡ್ ಟ್ರಂಪ್ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದ್ರಲ್ಲ, ಅವಾಗ ಎಷ್ಟು 15 ಮಿಲಿಯನ್ ಇತ್ತಂತೆ. ಅದಾದ್ಮೇಲೆ ಜೋ ಬೈಡನ್ ಬಂದಮೇಲೆ 25 ಮಿಲಿಯನ್ ಮಾಡಿದ್ರಂತೆ. ಮತ್ತೆ ಡೊನಾಲ್ಡ್ ಟ್ರಂಪ್ ರೀಸೆಂಟಿಗೆ 50 ಮಿಲಿಯನ್ ಮಾಡಿದ್ರಂತೆ. ಸೊ ಸೇಮ್ 25 ಮಿಲಿಯನ್ನ ಯಾವಾಗ ಈ ಇವ್ರಿಗೆ ಒಸಾಮಾ ಬಿನ್ ಲಾಡನ್ ಮೇಲೆ ಸೇಮ್ ಬೌಂಟಿನ ಆಫರ್ ಕೊಟ್ಟಿದ್ರು ಗವರ್ನಮೆಂಟ್ ಅವರೇ ಲೀಗಲಾಗಿ. ಇಲ್ಲಿ ವೆನೆಜುಲಾ ಪ್ರೆಸಿಡೆಂಟ್ ಮೇಲೂ, ವೆನೆಜುಲಾ ಇಲ್ಲಿ ಯಾರು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ನ ನಡೆಸ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಮಾಡಿದ್ರಲ್ಲ. ಬಟ್ ಯಾರು ಇನ್ಫಾರ್ಮೇಷನ್ ಕೊಟ್ಟಿಲ್ವಂತೆ. ಅಕಾರ್ಡಿಂಗ್ ಟು ಸಮ್ ರಿಪೋರ್ಟ್ ಏನಂತ ಇದೆ, ವೆನೆಜುಲಾದ ಪ್ರೆಸಿಡೆಂಟ್ ಇದ್ದಂಥ ಒಂದು ಸರ್ಕಲ್ ಇದೆಯಲ್ಲ, ಅಲ್ಲಿದ್ದಂಥ ಒಂದು ಅವ್ರದ್ದೇ ಒಂದು ಮಿಲಿಟರಿ ಸಿಸ್ಟಮ್ ಇತ್ತಲ್ಲ, ತುಂಬ ಲಾಯಲ್ ಆಗಿದ್ರಂತೆ. ಅವರು ಯಾವುದನ್ನು ಲೀಕ್ ಮಾಡಿಲ್ಲ ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಬಟ್ ಇವರು ಅಟ್ಯಾಕ್ ಮಾಡಿರುವಂಥ ಒಂದು ರೀತಿ ಇದೆಯಲ್ಲ, ಅದು ಮಾತ್ರ US ವಿಚಿತ್ರ ಅನಿಸುತ್ತೆ. ಲೈಕ್ ಸಮ್ಟೈಮ್ ಅನಿಸುತ್ತೆ ವೇರ್ ಇಸ್ ಇಂಟರ್ನ್ಯಾಷನಲ್ ಇದು ಕಮ್ಯುನಿಟಿ, ಏನು ನಡೀತಿದೆ, ಇದಕ್ಕೆಲ್ಲ ಯಾವ ರೀತಿ ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಲೀಗಲಾಗಿ ಒಂದು ಕಾರಣಗಳನ್ನ ಕೊಡ್ತಾರೆ, ಆದರೆ ಬೇರೆ ಇನ್ನೊಂದಷ್ಟು ಕಾರಣಗಳು ಇಟ್ಕೊಂಡೇ ಅಲ್ಲಿ ಅಟ್ಯಾಕ್ ಮಾಡಿಸಿರ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ, ಒಬ್ಬ ಪ್ರೆಸಿಡೆಂಟ್ ಇರುವಂಥ ಬೇರೆ ಒಂದು ದೇಶಕ್ಕೆ ಹೋಗಿ ಇನ್ನೊಂದು ದೇಶ ಹೋಗಿ ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಆ ಪ್ರೆಸಿಡೆಂಟ್ನ ಕಿಡ್ನಾಪ್ ಮಾಡ್ಕೊಂಡು ಬರುತ್ತೆ. ಕಿಡ್ನಾಪ್ ಮಾಡಿಕೊಂಡು ಅವ್ರ ಮೇಲೆ ಲೀಗಲಿ ಒಂದಷ್ಟು ಕಾನೂನುಗಳನ್ನು ಹೇರುತ್ತೆ ಅಂದರೆ, ಓ ಮೈ ಗಾಡ್, ವಿಚಿತ್ರ ಅನಿಸುತ್ತೆ. ಬಟ್ ಇದು ಅವ್ರು ಕನ್ಸಿಡರ್, ಈಗ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಇದೊಂದು ಲ್ಯಾಟಿನ್ ಅಮೆರಿಕಾ, ಇದು ನಮ್ಮಿಂದ ಕಸ್ಕೊಂಡಿರುವಂಥ ಕೆಲವು ರಿಸರ್ವೈರ್ಸ್ ಇದೆ, ಅಂದರೆ ಲೈಕ್ ಈ ಕ್ರೂಡ್ ಆಯಿಲ್ಸ್ ರಿಸರ್ವ್ಸ್ ಎಲ್ಲ ಇದೆ, ಇದು ನಮಗೆ ಸೇರಿದ್ದು ಹಿಸ್ಟಾರಿಕಲಾಗಿ ಥಿಂಕ್ ನೋಡೋದಾದರೆ ಅನ್ನುವಂಥ ಒಂದು ವಾದ ವಿವಾದ ಡೊನಾಲ್ಡ್ ಟ್ರಂಪ್ದು. ಬಟ್ ಆಬ್ವಿಯಸ್ಲಿ ಈಗ ಡೊನಾಲ್ಡ್ ಟ್ರಂಪ್ನ ಕೇಳೋರು ಯಾರು, ಇದನ್ನು ಯಾಕೆ ಮಾಡಿದೆ, ಇದು ಮಾಡಿರೋ ತಪ್ಪು ಅಂತ ಹೇಳೋರು ಯಾರು? ಐ ಡೋಂಟ್ ಥಿಂಕ್ ಸೊ. ನೋಬಡಿ ವಿಲ್ ಆಸ್ಕ್ ದಟ್ ಕ್ವಶನ್. ಸೊ ಅದು ಈಗ ದೊಡ್ಡಣ್ಣನ ಕೈಲಿರುವಂಥ ಪವರೇ ಅದು. ಆಬ್ವಿಯಸ್ಲಿ ಈಗ ಎಲ್ಲ ಕಂಟ್ರಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಅವರು, ಜಿಯೋ ಪಾಲಿಟಿಕಲಿ ಸ್ಟ್ರಾಂಗ್ ಆಗಬೇಕು ಅಂತ ಅವರು, ಆ್ಯಂಡ್ ಬೇರೆ ಕಂಟ್ರಿಗಳು ಇವ್ರ ಎಗೇನ್ಸ್ಟ್ ಯಾವುದಕ್ಕೂ ಫೈಟ್ ಮಾಡೋಕೆ ಆಗದೇ ಇರೋ ರೀತಿ ನೋಡ್ಕೋಬೇಕು ಅಂತ ಅವರು. ಈಗ ಒಂದು ರಷ್ಯಾ ಮತ್ತು ಯುಕ್ರೇನ್ದು ಕಂಟಿನ್ಯೂಸ್ ಆಗಿ ಆ ವಾರ್ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅನ್ನುವಂಥ ಒಂದು ಪ್ಲಾನ್ ಮಾಡ್ಕೊಂಡಿರೋದು US ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸಪೋರ್ಟ್ ಅವ್ರು ಮಾಡ್ತಾ ಇರೋದ್ರಿಂದನೇ ಇನ್ನೂ ರಷ್ಯಾ ಫುಲ್ ಯುಕ್ರೇನ್ನ ಅಕ್ವೈರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಮೊನ್ನೆ ಅಷ್ಟೇ ರಷ್ಯಾದ ಪ್ರೆಸಿಡೆಂಟ್ ಇರುವಂಥ ಒಂದು ಪ್ರೆಸಿಡೆನ್ಸಿ, ಅವ್ರದ್ದೇನಿದೆ ರೆಸಿಡೆನ್ಸಿ, ಆ ಜಾಗಕ್ಕೆ ಡ್ರೋನ್ ಅಟ್ಯಾಕ್ ಮಾಡಿಸಿದ್ದಾರೆ. ಆ್ಯಂಡ್ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ, ರೀಸೆಂಟಾಗಿ ಅಷ್ಟೇ ಚೈನಾ ತೈವಾನ್ ಜೊತೆಗೆ ಈಗ ಮಿಲಿಟರಿ ಸಿಸ್ಟಮ್ ರೆಡಿ ಆಗಿದೆ ಫೈಟ್ ಮಾಡೋದಕ್ಕೆ. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಮೇರಿಕಾ ಇಸ್ ಒನ್ ಆಫ್ ದ ಕ್ರಿಮಿನಲ್ ಮೈಂಡ್ಸೆಟ್ ಇರುವಂಥ ಕಂಟ್ರಿ. ನೀವು ಇವಾಗೆಲ್ಲ ಅವಾಗಿಂದನೇ ನೋಡಿ,
ಸೊ ಓವರಾಲ್ ಇದರ ಒಂದು ಇಂಟೆನ್ಷನ್ ಆಫ್ ಯು ಎಸ್ ಗವರ್ನಮೆಂಟ್ ಅಥವಾ ಯು ಎಸ್ ಏನು ಅಲ್ಲಿ ಆಡಳಿತದಲ್ಲಿ ಬರ್ತಾರೋ ಅವ್ರುಗಳ್ದು ಇಷ್ಟೇ, ಇಡೀ ವರ್ಲ್ಡಲ್ಲಿ ನಮಗೆ ಕಾಂಪಿಟೇಷನ್ ಕೊಡೋದಕ್ಕೆ ಯಾವ ಕಂಟ್ರಿನೂ ಕೂಡ ನಮ್ಮ ಹತ್ರ ಬರಬಾರ್ದು. ಒಂದು ಅಕಸ್ಮಾತ್ ಬಂದರೆ ಅವ್ರನ್ನ ಯಾವ ರೀತಿ ಕಂಟ್ರೋಲಿಗೆ ತಗೋಬೇಕು, ಯಾವ ರೀತಿ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಡೈರೆಕ್ಟಾಗೆ ಮಾಡಬೇಕು ಅಂತೇನಿಲ್ಲ, ಇಂಡೈರೆಕ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕುತಂತ್ರವನ್ನು ಮಾಡಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿರೋದು ಅದು ಅಮೇರಿಕನ್ ಗವರ್ನಮೆಂಟ್. ನೀವು ಯಾವ ಎಕ್ಸಾಂಪಲ್ ಬೇಕಾದರೂ, ಯಾವ ಒಂದು ಹಿಸ್ಟ್ರಿ ಬೇಕಾದರೂ ಓದಿ, ಯು ಎಸ್ ಗವರ್ನಮೆಂಟು ಮ್ಯಾನಿಪುಲೇಟ್ ಮಾಡುತ್ತೆ, ತುಂಬ ಆಟ ಆಡಿಸುತ್ತೆ. ಜಿಯೋ ಪೊಲಿಟಿಕಲಿ ನೀವು ಥಿಂಕ್ ಮಾಡೋದಾದರೆ ಅವ್ರ ಥರ ಲೈಕ್ ನಮ್ಮಲ್ಲಿ ಏನಾಗಿದೆ, ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯಾ ಸಾಕು ಅಂತ ಅನ್ಕೊಂತೀವಿ. ಈಗ ಬಾಂಗ್ಲಾದೇಶದಲ್ಲಿ ಏನೋ ಒಂದು ಇಶ್ಯೂ ಆದಾಗ ಆ ಬಾಂಗ್ಲಾದೇಶನ ಒಂದಷ್ಟು ಕಂಟ್ರೋಲಿಗೆ ತಗೋಬೋದಾಯ್ತಲ್ವಾ, ಶ್ರೀಲಂಕಾದಲ್ಲಾದಾಗ ಶ್ರೀಲಂಕಾದಲ್ಲಿ ಒಂದಷ್ಟು ಕಂಟ್ರೋಲ್ ತಗೋಬೋದಾಯ್ತಲ್ವ, ಪಾಕಿಸ್ತಾನದಲ್ಲಾದಾಗ ಪಾಕಿಸ್ತಾನದ ಒಂದಷ್ಟು ಏರಿಯಾನ ಕಂಟ್ರೋಲ್ ತಗೋಬೋದಾಯ್ತಲ್ಲ, ತಗೋಬೋದಾಗಿತ್ತು. ಬಟ್ ತಗೊಳಕ್ಕೆ ಹೋದ್ರೆ ಏನಾಗುತ್ತೆ, ಇಂಟರ್ನ್ಯಾಷನಲಿ ಬೇರೆ ಒಂದು ಕಂಟ್ರಿಗಳು ಅಡ್ಡ ಬಂದ್ಬಿಡ್ತವೆ. ಅಂದರೆ ಅದು ಒಂದು ಕಮ್ಯುನಿಟಿ ಇದೆಯಲ್ಲ ಇಂಟರ್ನ್ಯಾಷನಲಿ, ಬೇರೆ ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗುತ್ತೆ, ಏನೋ ಒಂದು ರೂಲ್ಸ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ನಮ್ಮ ಇಂಡಿಯಾದಲ್ಲಿ ಇದೆ ಇನ್ನೂ ಅನಿಸುತ್ತೆ. ಬಟ್ ವಾಟ್ ಅಬೌಟ್ ಯು ಎಸ್? ಅವ್ರು ಮಾಡಿದ್ರಲ್ಲ, ಇವಾಗ ಮಾಡ್ತಾನೆ ಇದ್ದಾರೆ ಅವರು ಕಣ್ಣಿಗೆ ಕಾಣ್ದಂತೆ. ಅವ್ರಿಗೆ ಕ್ವಶನ್ ಮಾಡೋದು ಯಾರು? ದೊಡ್ಡಣ್ಣಂಗೆ. ಅದಕ್ಕೆ ಅವರನ್ನ ದೊಡ್ಡಣ್ಣ ಅಂತ ಹೇಳ್ತಾರೆ. ಬಟ್ ಇಂಡಿಯನ್ ಮಾರ್ಕೆಟ್ಗೆ ಅಷ್ಟೊಂದು ಏನು ಎಫೆಕ್ಟ್ ಬೀಳಲ್ಲ ಅನ್ನುವಂಥ ಒಂದು ಅನಾಲಿಸಿಸ್ ನಾನು ನೋಡಿದ ಹಾಗೆ. ಇವಾಗ ನೀವು ನೋಡೋದಾದ್ರೆ ಚಿನ್ನ ಮತ್ತು ಬೆಳ್ಳಿದು ರೇಟು ಗಗನಕ್ಕೆ ಹೋಗಿದೆ. ಬೆಳ್ಳಿದ ರೇಟ್ ಗಗನಕ್ಕೆ ಹೋಗೋದಕ್ಕೆ ಕಾರಣ ಈಗ ಚೈನಾ ಏನೋ ಒಂದು ಪ್ಲಾನ್ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಅದ್ರದ್ದು ಇನ್ನೊಂದು ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋನ ಕ್ವಿಕ್ಕಾಗಿ ಜಾಸ್ತಿ ಎಡಿಟ್ ಮಾಡೋದಿಲ್ಲ, ನಿಮಗೆ ಬೇಗ ತಿಳಿಸ್ಬೇಕು ಅನ್ನೋ ಕಾರಣದಲ್ಲಿ ಜಸ್ಟ್ 1-2 ಅವರ್ಸ್ ಬಿಫೋರ್ ಅಷ್ಟೇ ನಾನು ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.